ಭೈರವಿ. ಹಾ ಅತ್ತೆ, ನಿಮಗ್ ವಿಷಯ ಗೊತ್ತಾಗಿದೆ ಅನ್ಕೋತೀನಿ. ನಿಮ್ ಮಗ ಹೇಳಿದ್ನಾ? ಹಾಮ್ಮ, ಗೊತ್ತಾಯ್ತು. ಏನೋ ತಿಳಿದು ತಪ್ಪು ಮಾಡ್ಬಿಟ್ಟಿದ್ದಾನೆ. ಅವ್ನ್ ಮೊದ್ಲಿಂದು ಹಾಗೆ ಅಲ್ವಾ? ಇದು ಒಂದ್ಸಲ ದೊಡ್ಡ ಮನಸ್ ಮಾಡಿ ಕ್ಷಮಿಸ್ಬಿಡಮ್ಮ. ಪ್ರತಿ ಸಲ ನಾವ್ ಹೀಗೆ ಕ್ಷಮಿಸೋದ್ರಿಂದಾನೆ ಅದ್ರ ವ್ಯಾಲ್ಯೂ ಏನು ಅಂತ ಅವನಿಗೆ ಗೊತ್ತಾಗ್ತಿಲ್ಲ. ಪದೇ ಪದೇ ತಪ್ಪು ಮಾಡ್ತಾನೆ ಇರ್ತಾನೆ. ಅದು ನಿಜಾನೇ ಅಮ್ಮ. ಆದ್ರೆ ಮಗ ಅನ್ನೋ ಮಮಕಾರ ಹೋಗಲ್ಲ ಅಲ್ವಾ? ಸಣ್ಣ ಪುಟ್ಟ ಅಮೌಂಟ್ ಆಗಿದ್ರೆ ಹೇಗೋ ಅರೇಂಜ್ ಮಾಡ್ಬಿಡ್ತಿದ್ದ. ದುಡ್ಡು ತಗೊಂಡಿರೋ ಅವ್ನ್ ಫ್ರೆಂಡ್ ಕೂಡ ಲೇಟ್ ಮಾಡ್ತಿದ್ದಾನೆ. ಅಷ್ಟೊಡ್ ದೊಡ್ಡ ಅಮೌಂಟ್ ಅರೇಂಜ್ ಮಾಡೋದು ಕಷ್ಟ ಅಲ್ವಾ? ಇದೆಲ್ಲ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ದುಡ್ಡು ಖರ್ಚು ಮಾಡ್ಬೇಕಾದ್ರೆ ಗೊತ್ತಾಗ್ಬೇಕಿತ್ತಲ್ವಾ ಅತ್ತೆ? ಭೈರವಿ ಪ್ಲೀಸ್, ಒಂದ್ ವಾರ ಟೈಮ್ ಕೊಡು, ದುಡ್ಡು ಅರೇಂಜ್ ಮಾಡ್ತೀನಿ. ಹೌದಮ್ಮ, ಅರೇಂಜ್ ಮಾಡ್ಬಿಡ್ತಾನೆ, ನಾನ್ ಗ್ಯಾರಂಟಿ. ಒಂದ್ ವೇಳೆ ಲಕ್ಕಿ ಕೊಡ್ದೆ ಹೋದ್ರೆ ನೀವ್ ಕೊಡ್ತೀರಾ ಅತ್ತೆ? ನಾನಾ? ಅಷ್ಟೊಂದ್ ದುಡ್ಡು ನನ್ನ ಹತ್ರ ಎಲ್ಲಿಂದ ಬರ್ಬೇಕಮ್ಮ? ಮತ್ತೆ ಲಕ್ಕಿ ಮೊನ್ನೆ 4 ದಿನ ಅಂದ, ಈಗ 1 ವಾರ ಅಂತಿದ್ದಾನೆ. ಮತ್ 2 ದಿನ ಬಿಟ್ಟು 1 ತಿಂಗಳು ಅಂತಾನೆ. ಅವಾಗ ನಾನೇನ್ ಮಾಡ್ಲಿ? ಇಲ್ಲ ಭೈರವಿ, ಹಾಗೇನೋ ಆಗಲ್ಲ. ಯಾವ ಧೈರ್ಯದ ಮೇಲೆ ಹೇಳ್ತಿದ್ಯಾ ಲಕ್ಕಿ? ನಿನಗ್ ಅಷ್ಟೊಂದ್ ದುಡ್ಡು ಸಡನ್ ಆಗಿ ಎಲ್ಲಿಂದ ಬರುತ್ತೆ? ಅಂತ ದುಡ್ಡಿನ ಮೂಲ ಯಾವ್ದಾದ್ರೂ ಇದ್ಯಾ? ಇಲ್ಲ ತಾನೆ? ಇಲ್ಲ ಅಲ್ವಾ ಅತ್ತೆ? ಎಷ್ಟ್ ದಿನ ಅಂತ ಕಾಯೋದು ಲಕ್ಕಿ? ಆಡಿಟಿಂಗ್ ಟೈಮ್ ವರ್ಗೂ ಕಾಯ್ಬೋದು. ಆಡಿಟಿಂಗ್ ಟೈಮಲ್ಲಿ ವಿಷಯ ಹೊರಗಡೆ ಬಂದೇ ಬರುತ್ತೆ. ಅವಾಗ ಎಲ್ರೂ ನನ್ನನ್ ಪ್ರಶ್ನೆ ಮಾಡ್ತಾರೆ. ಅವಾಗ ನಾನ್ ಸುಮ್ನಿರಕ್ಕಾಗತ್ತಾ? ಉತ್ತರ ಕೊಡ್ಲೇಬೇಕು ಅಲ್ವಾ? ನೀನ್ ಮಾಡಿರೋ ತಪ್ಪನ್ನ ನನ್ ಮೇಲ್ ಹಾಕೊಳ್ಳ? ಎಲ್ರ ಮುಂದೆ ನಾನ್ ತಲೆ ತಗ್ಗಿಸ್ಲಾ? ಹಲೋ. ಹಲೋ ಭೈರವಿ ಅವರಾ? ಹೌದು, ನೀವ್ಯಾರು? ನಾನು ನಿಮ್ಮ ಕಾಂಪಿಟೇಟರ್ ವಸುಂಧರಾ ಅವ್ರ ತಮ್ಮ ಓಂಕಾರ್. ಓ, ಓಂಕಾರ್ ಸರ್, ಹೇಳಿ, ಏನ್ ವಿಷಯ? ಇಮಿಡಿಯೇಟ್ ಆಗಿ ನೀವು ನಮ್ಮ ಮನೆಗೆ ಬರ್ಬೇಕಲ್ಲ, ಈಗಿಂದೀಗ್ಲೇ. ನಿಮ್ ಮನೆಗ? ಏನ್ ಸಡನ್ ಆಗಿ? ಏನಾದ್ರೂ ಸ್ಪೆಷಲ್ ಅಕೇಶನ್ ಇದೆಯಾ? ಅಕೇಶನ್ ಅಂತೇನಿಲ್ಲ, ಒಂದು ಸ್ಮಾಲ್ ಪ್ರಾಬ್ಲಮ್ ಅಷ್ಟೇ. ನೀವು ನಮ್ಮನೆಗೆ ಪ್ಲಾನ್ ಮಾಡಿ ಪತ್ತೆದಾರಿಕೆ ಮಾಡೋದಕ್ಕೆ ಕಳಿಸಿದಿರಲ್ಲ ಮೀನಾ, ಅವಳು ಸಿಕ್ಕಾಕೊಂಡಿದ್ದಾಳೆ. ನಾನ್ ಕಳ್ಸಿರೋ ವ್ಯಕ್ತಿನ? ಏನ್ ಮಾತಾಡ್ತಿದ್ದೀರಾ ಸರ್? ನೀವ್ ನನ್ಗೆ ಕಾಲ್ ಮಾಡಿರೋದಾ? ಒಂದ್ಸಲ ನಂಬರ್ ಚೆಕ್ ಮಾಡಿ. ಚೇ ಇಲ್ಲಮ್ಮ, ನಾನು ಸರಿಯಾದ ನಂಬರ್ಗೆ ಸರಿಯಾದ ವ್ಯಕ್ತಿಗೆ ಕಾಲ್ ಮಾಡಿದ್ದೀನಿ. ನೋಡು, ಎಲ್ಲನೂ ಫೋನಲ್ಲೇ ಹೇಳಕ್ಕಾಗಲ್ಲ. ಇಲ್ಲಿಗೆ ಬಂದ್ರೆ ನಿನಗೆ ಎಲ್ಲ ಗೊತ್ತಾಗತ್ತೆ. ಒಂದು ಕ್ಷಣನೂ ವೇಸ್ಟ್ ಮಾಡದೆ ಬೇಗ ಇಲ್ಲಿಗೆ ಬಂದ್ಬಿಡು. ಸರಿ, ನೋಡೋಣ ಏನಂತೆ. ಭೈರವಿ, ವೀರ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಇದೇನಿದು? ತಾಯಿ ಮಗಳು ಇಬ್ರು ಒಟ್ಟಿಗೆ ಬಂದಿದಾರಲ್ಲ, ಏನ್ ವಿಷಯ ಇರ್ಬೋದು? ಹೇಳು ಇಶಾನೆ, ಏನ್ ವಿಷಯ? ಪೂಜೆ ಮಧ್ಯದಲ್ಲಿ ಹೊರಗಡೆ ಹೋಗ್ಬೇಡ ಅಂತ ಅತ್ತೆ ಹೇಳಿದ್ರು. ಏನೋ ಕೆಲ್ಸ ಇದೆ ಅಂತ ಹೋದ್ಯಲ್ಲ, ಎಲ್ಲಿಗೆ? ನೀನೇ ಹೇಳ್ದೆ ಅಲ್ವಾ ಕೆಲ್ಸ ಇದೆ ಅಂತ, ಅಲ್ಲಿಗೆ ಹೋಗಿದ್ದೆ. ಎನಿ ಪ್ರಾಬ್ಲಮ್? ಹೌದು, ಇವತ್ ನಿನ್ ಕಾರು ರಾಘವೇಂದ್ರ ಸ್ವಾಮಿ ಮಠದ ರೋಡಲ್ಲಿ ನಿಂತಿದ್ದನ್ನ ನಾನ್ ನೋಡ್ದೆ. ಕಾರನ್ನ ನಿಲ್ಸಿ ನೀನೆಲ್ಲ ಹೋಗಿದ್ದೆ? ಅಂದ್ರೆ ಈಶಾನಿ ಅಲ್ಲಿಗೆ ಬಂದಿದ್ಲಾ? ಇವಳಿಗೆ ಹೇಗೆ ಗೊತ್ತಾಯ್ತು? ನನ್ನ ಫಾಲೋ ಮಾಡ್ತಾ ಇದ್ದಾಳ? ಕಾರ್ ಇಳ್ದು 1.5 ಕಿಲೋಮೀಟರ್ ವರ್ಗೂ ಆಟೋದಲ್ಲಿ ಹೋಗ್ತೀಯಾ? ಅಲ್ಲಿಂದ ಯಾವ್ದೋ ರೂಮ್ಗೆ ಹೋಗ್ತೀಯಾ? ಮತ್ತೆ ರಾತ್ರಿ ವಾಪಸ್ ಬಂದು ಕಾರ್ ಹತ್ಕೊಂಡು ಮನೆಗೆ ಬರ್ತೀಯಾ? ಇದೇನಾ ನಿನ್ ಆಫೀಸ್ ವರ್ಕ್? ಇದೇನಾ ನಿನ್ ಡ್ರೀಮ್ ಪ್ರಾಜೆಕ್ಟ್? ಹೇಳು ವಿರಾಟ್, ಪಾರ್ಕಿಂಗ್ ಮಾಡಿರೋ ಜಾಗದಿಂದ ಕಾರ್ ತೆಗ್ದು ಆಫೀಸಿಂದ ಬಂದೆ ಅಂತ ಸುಳ್ಳು ಹೇಳ್ತ್ಯಾ? ಸುಳ್ಳಾದ್ರೂ ಅಟ್ಲೀಸ್ಟ್ ಸರಿಯಾಗಿ ಹೇಳು. ಹೇಳು ವೀರ್, ಏನ್ ಯೋಚನೆ ಮಾಡ್ತಿದ್ಯಾ? ಈಶಾನಿ,
ನೀವೇನ್ ಹೇಳ್ತಾ ಇದ್ದೀರಾ, ಏನ್ ಕ್ವೆಶ್ಚನ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗಾದ್ರೂ ಗೊತ್ತಾ? ಯಾರ ಹತ್ರನೋ ಕೇಳೋ ಕ್ವೆಶ್ಚನ್ ನನ್ನ ಹತ್ರ ಬಂದು ಕೇಳಿದ್ರೆ ನಾನು ಏನ್ ಹೇಳಿ? ನನ್ಗೇನ್ ಗೊತ್ತಿರುತ್ತೆ? ಅಂದ್ರೆ ವೀರ್, ಏನ್ ನಿನ್ ಮಾತಿನ ಅರ್ಥ? ವಿರಾಟ್, ಮಾತನ್ನ ಎಲ್ಲಿಗೋ ತಗೊಂಡ್ ಹೋಗ್ಬೇಡ. ನೀನ್ ನಮ್ಮಿಂದ ಏನೋ ಮುಚ್ಚಿಡ್ತಿದ್ಯಾ, ಅದು ಸತ್ಯ ತಾನೇ? ಮುಚ್ಚಿಡದ? ಅದೇ ಏನ್ ಹೇಳ್ತಾ ಇದ್ದೀರಾ? ಹೌದು, ಇಷ್ಟು ದಿನ ನೀನೇನೇನೋ ಸುಳ್ಳು ಹೇಳಿ ನನ್ನನ್ನ ಯಾಮಾರಿಸಿರ್ಬೋದು.